ಹೇರ್ ಕಟ್ಗೆ ಅಂತ ಹೋಗಿದ್ದಾರೆ ಆಯ್ತಾ. ನನಗೆ ಇಜಿಲಾ ಸ್ಟೈಲ್ ಹೇರ್ ಕಟ್ ಬೇಕು ಅಂತ ಹೇಳಿದ್ದಾರೆ. 15 ರೂಪಾಯಿ ಆಗುತ್ತೆ ಅಂತ ಹೇಳಿದಾನೆ. ನನ್ನ ಹತ್ರ ಇರೋದೇ 10 ರೂಪಾಯಿ ಅಂದ್ರೆ ಇಷ್ಟೇ ಮಾಡಿ ಕಳಿಸಿ. ಈ ನನ್ಗೊಂದು ದೊಡ್ಡ ಒಂದು ಪ್ರಶ್ನೆ ಕಾಡುತ್ತೆ ನನಗೆ ಯಾವಾಗ್ಲೂ. ಏನು ಮಿಸ್ಟರ್ ಲೋಕೇಶ್? ಡೈರೆಕ್ಟರ್ಗಳಿಗೆ ಕೂದಲು ಕಮ್ಮಿ ಇರುತ್ತೆ. ಓಕೆ. ಈ ಮ್ಯೂಸಿಕ್ ಡೈರೆಕ್ಟರ್ಗಳಿಗೆ ಕೂದಲು ಜಾಸ್ತಿ ಇರುತ್ತಲ್ಲ, ಯಾಕೆ? ಇವಾಗ ಗುರುಕಿರಣ್ ತಗೊಳ್ಳಿ, ಸಖದಾಗಿದೆ ಕೂದಲು. ಅರ್ಜುನ್ ಜನಿಯಾ ಸಖದಾಗಿದೆ. ಯಾಕೆ ನಮ್ ಕಮಲ್ ತೋರ್ಸೋ ಕೂದಲನ್ನ. ಅಪ್ಪ ಮಗ ಇಬ್ರು. ಹಾ ಇದು ನಗೋ ಸಮಯ. ಸೊ ಶುರು ಮಾಡೋಣ. ಅವ್ರ ಮಿಸ್ಟರ್ ಲಂಕೇಶ್. ಸೂಪರ್ ಮಿಸ್ಟರ್ ಲೋಕೇಶ್. ಫ್ಯಾಂಟಾಸ್ಟಿಕ್. ಎಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಕೂತಿರುವಂತ ನನ್ನ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್. ಈಗ ತಾನೇ ನಾನು ನಗುವಿನ ಸ್ಪ್ರೇಯನ್ನ ಎಲ್ಲಾ ಕಡೆಗೂ ಹಾಕೋಣ ಅಂತ ಇದ್ದೆ. ಇಲ್ಲಿ ನೋಡಿದ್ರೆ ಯಾಕೋ ಸಗಣಿ ಸ್ಪ್ರೇ ಬಂದಂಗಿದೆ. ಮಿಸ್ಟರ್ ಲೋಕೇಶ್, ಏನಪ್ಪ ನಿಮಗೂ ಅವ್ರಿಗೂ ಬಿಟ್ಟಿದ್ದು ಗಂಡ ಹೆಂಡತಿ ಮಧ್ಯ, ನನಗೆ ಯಾಕೆ? ರೇ ಅಲ್ಲ, ನಿಮ್ ಹಿಂದೆ ಕೂತಿರೋ ಹುಡುಗಿರ ವಿಷಯಕ್ಕೆ ಏನಾದ್ರೂ ನಾನ್ ಬಂದ್ರೆ ಬಾಹುಬಲಿ ತರ ನಿಂತ್ಕೊಂಡ್ಬಿಡ್ತೀರಾ? ಬಾಹುಬಲಿ ಮಾಡಿ ಬಾಹುಬಲಿ ಅಂತ. ಬಾಹುಬಲಿ ಸರ್, ಇದು ಬಾಹುಬಲಿ, ಅದು ಮಜ್ಗೆ ಹುಳಿ. ಏ ರಾಣಿ, ನಮ್ದು ಸ್ವಚ್ಛ ಭಾರತ್ ಕಣೆ, ಯಾಕೆ ಹಿಂಗೆಲ್ಲ ಕಸ ಆಗ್ತಾ ಇದ್ಯಾ? ಏನ್ ಇವಳು ಒಬ್ಬಳಿಗೆ ಕೋಪ ಬರೋದು, ನಮಗೂ ಬರತ್ ಕೊಡೆ. ನಿಮ್ ಮುಖ ಪಂಚರ್ ಆಗಿರೋ ಲಾರಿ ಟೈರ್ ತರ ಇದೆ. ನಿನ್ನ ಮುಖ ಕೊಳ್ತೋಗಿರೋ ಕಲ್ಲಂಗಡಿ ಹಣ್ಣು ತರ ಇದೆ ನೋಡ. ಒಳ್ಳೆ ದಪ್ಪ. ಅಯ್ಯೋ, ಮುಂಚೆ ನನ್ ಜೀವನ ಚಿಕನ್ ಬಿರಿಯಾನಿ ತರ ಇತ್ತು. ನಿಮ್ಮನ್ ಕಟ್ಕೊಂಡಾಗ್ಲಿಂದ ಅಳ್ಸೋಗಿರೋ ಚಿತ್ರಾನ್ನ ತರ ಆಗೋಗ್ಬಿಟ್ಟಿದೆ. ಮುಂಚೆ ನನ್ನ ಜೀವನ ಒಂಥರ ಫುಲ್ ಬ್ರೈಟ್ ಆಗಿರೋ LED ಬಲ್ಬ್ ತರ ಇತ್ತು. ನಿನ್ನ ಕಟ್ಕೊಂಡ್ಮೇಲೆ ಎಲ್ಲ ಬರ್ನ್ ಆಗಿರೋ 0 ಕ್ಯಾಂಡಲ್ ಬಲ್ಬ್ ತರ ಆಗಿದೆ. ಎಲ್ಲಿಗೆ ಹೋಯ್ತಾ ಇದ್ಯಾ? ಅವ್ರ ಬಟ್ಟೆ ಗಿಟ್ಟೆ ಅರ್ಧಾಕ್ಬಿಟ್ಯಾ? ಹೇಳಿ ಮೇಲೆ ಯಾಕೆ ಮಿಸ್ಟರ್ ಲೋಕೇಶ್? ರಾಣಿ ಅವರೇ, ರಾಣಿ ಅವರೇ, ನನ್ ಚೇರ್ ಮೇಲೆ ಕೂತ್ಕೊಂಡು ಯಾಕೆ ಅಳ್ತಾ ಇದ್ದೀರಾ? ಅಲ್ಲಿರೋ 3 ಸೋಫಾಗಳು ನನ್ ಕಣ್ಣೀರಿಂದ ನೆಂದು ತೊಪ್ಪೆ ಆಗೋಗ್ಬಿಟ್ಟಿದೆ. ಇದೊಂದೇ ಸೋಫಾ ಡ್ರೈ ಆಗಿರೋದು, ಅದಕ್ಕೆ ಇದನ್ನ ನೆನ್ಸೋಣ ಅಂತ ಬಂದೆ. ಇದ್ಯಾಕೋ ಸ್ವಲ್ಪ ವೆಚ್ ಆಗಿದೆಯಲ್ಲ. ಅದು ಪಾಪ ಅವ್ರು ಆಗ್ಲೇ ನೀರ್ ಕುಡಿಬೇಕಾದ್ರೆ ಸುರ್ಕೊಂಡ್ಬಿಟ್ರು, ಅದಕ್ಕೆ ವೆಟ್ ಆಗಿರೋದು ಅಷ್ಟೇ. ಅದು ಥ್ಯಾಂಕ್ ಯು ಮಿಸ್ಟರ್ ಲೋಕೇಶ್, ಥ್ಯಾಂಕ್ ಯು. ಮಿಸ್ಟರ್ ಲಂಕೇಶ್, ಇದೇ ತರ ಕಣ್ಣೀರ್ ಹಾಕಿ ಎಲ್ಲ ನೀರ್ ಬತ್ತೋಗ್ಬಿಟ್ರೆ ರಕ್ತ ಬಂದ್ಬಿಟ್ಟು ರಕ್ತ ಕಣ್ಣೀರ್ ಹೋಗುತ್ತೆ. ಫಸ್ಟ್ ವಿಷಯ ಏನು ಅಂತ ಕೇಳಿ. ಏನ್ ವಿಷಯ ರಾಣಿ ಅವರೇ, ಯಾಕೆ ಅಳ್ತಾ ಇದ್ದೀರಾ? ಅಯ್ಯೋ, ನನ್ನ ಕಣ್ಣೀರಿಗೆ ಕಾರಣ ನಾನೇನೇ ಮಾಡಿದ್ದೆ? ನಿನ್ ಕಣ್ಣಿಗೆ ಖಾರದ ಪುಡಿ ಹಾಕಿದ್ನ? ಖಾರ ಒಂದೇ ಅಲ್ಲ, ಉಪ್ಪು ಹುಳಿ ಎಲ್ಲ ಹಾಕ್ಬಿಟ್ಟಿದ್ದೀರಾ. ಆ ಬಟ್ಲಲ್ಲಿ ಉಪ್ಪು ಹುಳಿ ಖಾರ ಎಲ್ಲ ಹಾಕ್ಬಿಟ್ರು ನಾನೇನು ಚಿತ್ರಾನ್ನದ ಗೊಜ್ಜ ಮಾಡ್ತಿದ್ದೆ. ಖಾರ ಹಾಕಲ್ಲ. ಸುಮ್ಮನೆ ನಿಂತ್ಕೊಳ್ಳಿ ನೀವು. ಸಂಸಾರ ಅಂದ್ರೆ ಏನು? ಅದು ಈ ಜಗತ್ತಿನ ಒಂದು ಅದ್ಭುತ. ಗಂಡ ಹೆಂಡತಿ ಅಂದ್ರೆ ಏನು? ಆ ಅದ್ಭುತದ 2 ಕಣ್ಣುಗಳು. ಮತ್ ಮಕ್ಕಳು ಅಂದ್ರೆ ಏನಂದ್ರೆ? ಮಕ್ಕಳು ಅಂದ್ರೆ ನೀವ್ ಅದ್ರ ಬಗ್ಗೆ ಮಾತಾಡ್ಬೇಡಿ. ನೋಡಿ ಈಜಿಲ್ಲ, ನನ್ಗೆ ಕಿಟಿ ಪಾರ್ಟಿಲಿ ತುಂಬಾ ಅವಮಾನ ಆಗೋಕೆ ನಡ್ಕೊಳ್ತಾರ ಅವ್ರು, ಗೊತ್ತಾ? ತಾಯಿ, ನಾನು ಏನಮ್ಮ ಮಾಡ್ದೆ ನಿನ್ ಕಿಟಿ ಪಾರ್ಟಿ ಅವಮಾನ ಆಗೋತಾರ? ಏನ್ ಮಾಡಿದ್ರ ಈಜಿಲ್ಲ? ವಿಷಯ ಏನ್ ಗೊತ್ತಾ? ಅಲ್ಲ, ಇಲ್ಲಿ ಯಾರೇ ಲೇಡಿ ಗೆಸ್ಟ್ ಗಳು ಬರ್ಲಿ, ಚೆನ್ನಾಗಿ ನಕ್ಕೊಂಡು ಜೋಕ್ ಮಾಡ್ಕೊಂಡು ಅವ್ರ ಕಾಲ್ ಎಳಿತಾ ಇರ್ತಾರೆ. ಆದ್ರೆ ಮದ್ವೆಲಿ ಸಪ್ತಪದಿ ಆಗ್ಬೇಕಾದ್ರೆ ಮಾತ್ರ ನನ್ ಕೈ ಹಿಡ್ಕೊಂಡವ್ರು. ಈಗ ಸುಮ್ನೆ ಹಿಂಗ್ ಟಚ್ ಕೂಡ ಮಾಡಿ
ಮಾಡಿಲ್ಲ ಗೊತ್ತಾ? ರಾಣಿ ಬೈಲಿ. ಕೂತ್ಕೊಳ್ಳಿ. ನಿನ್ನ ಸಪ್ತಪದಿಯಲ್ಲಿ ಟಚ್ ಮಾಡಿದ್ದ? ಇಲ್ಲ ಅಲ್ಲ, ಸಪ್ತಪದಿಯಲ್ಲಿ ಮಾಡಿದ್ದೀರಾ, ಅದಾದ್ಮೇಲೆ ಸುಮ್ನೆ ಟಚ್ ಮಾಡಿಲ್ಲ. ಕೈ ಕೊಡಿ, ಕೈ ಕೊಡಿ, ಬೇಡ. ಕೈ ಕೊಡಿ. ಸಾಕಾಯ್ತಾ? ಬರೀ ಟಚ್ ಅಲ್ಲ, ಟಾರ್ಚರ್ ಆಗೋ ತರ ಎಳ್ದಾಡಿದೀನಿ. ಹೋಗಿ ನಿನ್ನ ಕಿಟ್ಟಿ ಪಾರ್ಟಿ ಅವ್ರಿಗೆ ಹೇಳ್ಕೊ. ಈಗ ಸದ್ಯಕ್ಕೆ ಫಸ್ಟ್ ಗೋ ಇನ್ಸೈಡ್, ಗೆಟ್ ಔಟ್. ನೋಡಿ, ನನಗೆ ನಿಮ್ ಜೊತೆ ಸಂಸಾರ ಸಾಕಾಗೋಗ್ಬಿಟ್ಟಿದೆ. ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ನನಗೆ ಮಕ್ಳ ಬಗ್ಗೆ ಕೊಟ್ಟಿಲ್ಲ ನೀವು. ಅದಕ್ಕೆ ನಾನಿವತ್ತೊಂದು ಡಿಸೈಡ್ ಮಾಡಿದ್ದೀನಿ. ನಾನು ಏನೋ ಒಂದು ಡಿಸೈಡ್ ಮಾಡಿದ್ದೀನಿ ಅಂದೆ. ಏನ್ ಡಿಸೈಡ್ ಮಾಡಿದೀನಿ ಅಂತ ಕೇಳ್ರಿ. ಡಿಸೈಡೇ ಮಾಡ್ಬಿಟ್ಟಿದ್ಯಾ ಅಂದ್ಮೇಲೆ ನಾನೇನಲ್ಲಿ ಕೇಳೋದು ಏನು ಅಂತ? ಪರವಾಗಿಲ್ಲ, ನೀವು ಕೇಳಲಿಲ್ಲ ಅಂತಂದ್ರು ನಾನು ಏನ್ ಡಿಸೈಡ್ ಮಾಡಿದ್ದೀನಿ ಅದನ್ನ ಹೇಳೇ ಹೇಳ್ತೀನಿ. ನೋಡಿ, ನಾನು ನಿಮ್ಮಿಂದ ದೂರ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನೋಡ್ರಣೆ, ನೀನು ಈ ತರ ಎಲ್ಲ ಎಷ್ಟು ಡಿಸಿಷನ್ಸ್ ತಗೋಬೇಡ. ಕೋಪದಲ್ಲಿ ಮೂಗ್ ಕಟ್ ಮಾಡ್ಕೊಂಡ್ರೆ ಆ ಮೂಗು ಮತ್ತೆ ಬೆಳೆಯಲ್ಲಮ್ಮ. ಅಯ್ಯ, ಇಷ್ಟು ಚೆನ್ನಾಗಿರೋ ಮೂಗ್ನ ನಾನು ಯಾಕೆ ಕಟ್ ಮಾಡ್ಕೊಳ್ಳಿ? ನಾನ್ ಹೇಳಿದ್ದು ನಿಮ್ಮಿಂದ ನಾನು ದೂರ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದೀನಿ ಅಂತ. ಆಯ್ತು ಕಣೆ, ನೀನು ಇಷ್ಟು ಸೀರಿಯಸ್ ಆಗಿ ಮಾತಾಡ್ತಾ ಇದೀಯ ಅಂದ್ರೆ ನಾನು ನಿನ್ನ ಹತ್ರ ಸೀರಿಯಸ್ ಆಗಿ ಮಾತಾಡ್ತೀನಿ. ಆಶ್ಚರ್ಯ ಆಶ್ಚರ್ಯ ಪರಮಾಶ್ಚರ್ಯ. ಗಂಡ ಹೆಂಡತಿ ಜಗಳ ಆಡಿದ ಕಡೆ ರಕ್ತ ಹರಿದು ರಕ್ತದ ಕೋಡಿ ಆಗಿರುತ್ತೆ ಅನ್ಕೊಂಡೆ, ಆದ್ರೆ ಇಲ್ಲಿ ನೋಡಿದ್ರೆ ರದ್ದಿಪಾತ ಆಗಿದೆ. ರದ್ದಿಪಾತ? ಇದ್ಯಾವ್ದು ಇದು ಹೊಸದು? ಇಲ್ಲಿ ಪೇಪರ್ ಚೂರೆಲ್ಲ ಬಿದ್ದಿದೆಯಲ್ಲ ಸರ್, ಅದಕ್ಕೆ ಅದನ್ನ ನೋಡಿ ರದ್ದಿಪಾತ ಅಂತಂದೆ. ತಾವ್ ಯಾರು ಇಲ್ಲಿಗೆ ಯಾಕೆ ಬಂದಿದ್ದೀರಾ ಅಂತ ಹೇಳಿಲ್ಲ ಅಂದ್ರೆ ಈ ರದ್ದಿಪಾತ ಅಲ್ಲ, ನಿಜವಾಗ್ಲೂ ರಕ್ತಪಾತನೇ ಆಗುತ್ತೆ. ನಾನು ಯಾರು? ಪ್ರಪಂಚದಲ್ಲಿ ಯಾರ ಕೈಲೂ ಬಿಡ್ಸಕ್ಕಾಗದೆ ಇರೋ ಬ್ರಹ್ಮನ 3 ಗಂಟನ್ನ 3 ನಿಮಿಷಕ್ಕೆ ಬಿಚ್ಚಾಕಿ ಮಿಸ್ಟರ್ ಅಂಡ್ ಮಿಸ್ಸಸ್ ಅಂತ ಇರೋರ್ನ ಮತ್ತೆ ಮಿಸ್ಟರ್ ಅಂಡ್ ಮಿಸ್ ಮಾಡೋ ಏಕೈಕ ಪ್ರಳಯ ಅಂತಕ DSP, ಡಿವೋರ್ಸ್ ಸ್ಪೆಷಲಿಸ್ಟ್. ಅಯ್ಯೋ, ನಾವು ಡಿವೋರ್ಸ್ ತಗೋಬೇಕು ಅನ್ಕೊಂಡಿದ್ದು ನಿಮ್ಗೆ ಹೆಂಗ್ ಗೊತ್ತಾಯ್ತು? ಮೇಡಮ್, ಅದು ಎಲ್ಲಾ ಏರಿಯಾಲಿ ಮೊಬೈಲ್ ಟವರ್ ಇದ್ದಂಗೆ ಎಲ್ಲಾ ಏರಿಯಾಲು ಡಿವೋರ್ಸ್ ಟವರ್ ಅಂತ ನಾವು ಹಾಕಿರ್ತೀವಿ. ಎಲ್ಲಿ ಗಂಡ ಹೆಂಡತಿ ಜಗಳ ಆಡ್ತಿರ್ತಾರೋ ಅಲ್ಲಿ ಭೂಮಿ ಗಡಗಡ ಅಂತ ನಡಗುತ್ತೆ. ಆಗ ನಮ್ಗೆ ಗಂಡ ಹೆಂಡತಿ ಜಗಳ ಆಡ್ತಿರ್ತಾರೆ ಅಂತ ಗೊತ್ತಾಗಿ ನಾವು ಅಲ್ಲಿ ರಪ್ ಅಂತ ಪ್ರತ್ಯಕ್ಷ ಆಗ್ಬಿಡ್ತೀವಿ. ನಮ್ಮ ಮೊಬೈಲ್ ಅಲ್ಲಿ ಸಿಗ್ನಲ್ ಕೂಡ ಬರುತ್ತೆ. ಇನ್ ಸ್ವಲ್ಪ ಹೊತ್ತಲ್ಲಿ 3 ಗಂಟೆ ಹಾಕ್ಬೇಕಾಗಿತ್ತು. ನಡೀತಿದ್ ಮದುವೆನೂ ಬಿಟ್ಬಿಟ್ಟು ಇಂಡಿಕೇಶನ್ ನೋಡಿ ಓಡ್ ಬಂದ್ಬಿಟ್ಟೆ. ಸರಿ, ಅದಕ್ಕೆ ನಿನ್ ಮದುವೆ ಏನಾಯ್ತು? ಫಸ್ಟ್ ನಿಮ್ಮಿಬ್ರನ್ನ ಸಪರೇಟ್ ಮಾಡ್ಬಿಟ್ಟು ಆಮೇಲೆ ನಾನು ತಾಳಿ ಕಟ್ಟು ಒಂದಾಗ್ಬಿಡ್ತೀನಿ. ಒಳ್ಳೆ ಟೈಮ್ಗೆ ಬಂದಿದ್ಯಾ. ಇವಾಗ ನಮ್ಗೆ ಡಿವೋರ್ಸ್ ಬೇಕು, ಕೊಡಿಸ್ತ್ಯಾ? ಸರ್, ನಿಮ್ಗೆ ಯಾವಾಗ ಡಿವೋರ್ಸ್ ಬೇಕು ಸರ್? ಈಗಲೇ ಬೇಕಾ, ನಾಳೆ ಬೇಕಾ, ನಾಡಿದ್ ಬೇಕಾ, ಮತ್ತೆ ಎಲ್ಲಿಗ್ ಬೇಕು? ಏನ್ ಹನಿಮೂನ್ ಪ್ಯಾಕೇಜ್ ಕೇಳ್ತಾ ಇದೀವಿ ನಿನ್ನ ಹತ್ರ. ಅಯ್ಯೋ ಸಾರಿ ಸರ್, ಡೈವರ್ಸ್ ವಿಷಯಕ್ಕೆ ಬರ್ತೀನಿ. ಡೈವರ್ಸ್ ತಗೊಂಡು ನಿಮ್ಗೆ ಏನೇನ್ ಪ್ರಯೋಜನ ಇದೆ ಅಂತ ಗೊತ್ತಾ ಸರ್? ಗೊತ್ತು. ನಾನು ಜನ್ಮ ಇಡೀ ಏನ್ ದುಡ್ದಿರ್ತೀನಿ ಅದ್ರಲ್ಲಿ ಅರ್ಧ ಭಾಗ ಅವಳು ಕೊಟ್ಬಿಟ್ಟು ನಾನು 50% ಆಗ್ತೀನಿ. ಆದ್ರೆ ಇವಳು ಮದುವೆ ಆದಾಗ್ಲಿಂದ ನಂದು 100% ನೆಮ್ಮದಿ ಹೋಗಿದೆಯಲ್ಲ, ಅದು ವಾಪಸ್ ನನಗೆ ಸಿಗುತ್ತೆ. ಅಷ್ಟೇ ಬೆನಿಫಿಟ್. ನಮಗೂ ಅದೇ ಬೇಕಾಗಿರೋದು. ನನಗೂ ಅದೇ ಬೇಕಾಗಿರೋದು. ಅದಷ್ಟೇ ಅಲ್ಲ ಸರ್, ಈ DSP ಹತ್ರ ಡಿವೋರ್ಸ್ ತಗೊಂಡ್ರೆ ನಿಮ್ಗೆ ಇನ್ನೂ ಒಂದ್ ಪ್ರಯೋಜನ ಇದೆ. ಏನಪ್ಪ ಅದು? ಸರ್, ಡಿವೋರ್ಸ್ ತಗೊಂಡ್ಮೇಲೆ ನೀವು ಒಂಟಿ ಆಗ್ಬಿಡ್ತೀರಾ. ಹೌದು. ಮನ್ಸಲ್ಲಿ ಮತ್ತೆ ಜಂಟಿ ಆಗ್ಬೇಕು ಅಂತ ಆಸೆ ಬರುತ್ತೆ. ಅದನ್ನು ನಾನೇ ಮಾಡ್ತೀನಿ ಸರ್. ನಿಮ್ಗೆ ಬೇರೆ ಮದುವೆ ಮಾಡಿಸ್ತೀನಿ. ಅಲ್ಲೂ ಸೆಟ್ಲ್ ಆಗಿಲ್ವಾ, ಕಿರಿಕಾಯ್ತಾ, ಮತ್ತೆ ಡೈವರ್ಸ್ ನಾನೇ ಕೊಡಿಸ್ತೀನಿ. ಬೇರೆ ಮದುವೆ ಮಾಡಿಸ್ತೀನಿ, ಅಲ್ಲೂ ಕಿರಿಕಾಯ್ತಾ, ಮತ್ತೆ ಡೈವರ್ಸು. ಬೇರೆ ಮದುವೆ ಮತ್ತೆ ಡೈವರ್ಸು, ಬೇರೆ ಮದುವೆ ಮತ್ತೆ ಡೈವರ್ಸು. ಸರ್, ನಮಗೆ ನಮ್ಮ ಕ್ಲೈಂಟ್ ಗಳ ಜೊತೆ ಲಾಂಗ್ ರಿಲೇಷನ್ ಇಟ್ಕೋಬೇಕು ಅಂತ ಆಸೆ ಸರ್. ಓಕೆ. ನಿಮ್ ಹೆಸರೇನು? ರಾಣಿ. ವಾವ್, ಸಚ್ ಎ ವಂಡರ್ಫುಲ್ ನೇಮ್, ಲೈಕ್ ಯು ಓನ್ಲಿ. ನಿಮ್ಗೆ ಡಿವೋರ್ಸ್ ಆದ್ಮೇಲೆ ಮತ್ತೆ ಮದುವೆ ಆಗ್ಬೇಕು ಅಂತ ಏನಾರು ಆಸೆ ಇದ್ರೆ ಡೋಂಟ್ ವೆರಿ, ನಾನಿದ್ದೀನಿ. ಮಚ್ಕೊಡ್ರೆ ಬ್ರದರ್ ತರ ನಾನಿದ್ದೀನಿ ಅಂದೆ. ನೀವ್ ಯಾಕೆ ಸರ್ ಕೋಪ ಮಾಡ್ಕೋತೀರಾ? ಸರ್, ನಿಮ್ಗೂ ಅಷ್ಟೇ ಸರ್. ನಿಮ್ಗೂ ಅಕಸ್ಮಾತ್ ಮದುವೆ ಆಗ್ಬೇಕು ಅಂತ ಏನಾರು ಆಸೆ ಆಯ್ತು ಅಂತಂದ್ರೆ ತಲೆ ಕೆಡ್ಸ್ಕೋಬೇಡಿ, ನಾನಿದ್ದೀನಿ. ನನಗೆ ಮದುವೆ ಆಸೆ ಆದ್ರೆ ನಿನ್ನ ಹತ್ರ ಯಾಕೆ ಬರ್ಲಿ? ಸರ್, ಕನ್ಫ್ಯೂಸ್ ಮಾಡ್ಕೋಬೇಡಿ ಸರ್.
ನಾನು ಅವಳಲ್ಲ ಅವನೇ. ನನಗೆ ಆಲ್ರೆಡಿ 4 ಮದುವೆ ಆಗಿದೆ ಸರ್, 4 ಡಿವೋರ್ಸ್ ಆಗೋಗಿದೆ ಸರ್. ಆ 4 ಜನಕ್ಕೂ ನಿಮ್ಮನ್ನ ತೋರಿಸ್ತೀನಿ. ಅಕಸ್ಮಾತ್ ಮಾತುಕತೆಯಲ್ಲಿ ಸೆಟ್ಲ್ ಆಯ್ತು ಅಂತಂದ್ರೆ ನನ್ನ ಎಕ್ಸ್ ಜೊತೆ ನಿಮ್ ಮದುವೆ ಫಿಕ್ಸ್. ಇವಾಗ ಏನ್ ಸರ್, ನಿಮ್ಗೆ ಡಿವೋರ್ಸ್ ಬೇಕು ಅಷ್ಟೇ ತಾನೇ? ಹೌದು. ಹಾ, ಮೊದ್ಲು ಇಬ್ರು ಒಂದು ಡ್ಯೂಯೆಟ್ ಆಡ್ಬಿಡಿ. ವಾಗಲ್ಲ ವಾಗ, ನಾವಿಲ್ಲಿ ವಾರ್ ಮಾಡೋದಕ್ಕೆ ರೆಡಿ ಆಗಿದೀವಿ, ಇವನ್ ಬಂದ್ಬಿಟ್ಟು ಏನೋ ಡ್ಯೂಯೆಟ್ ಆಡು ಅಂತ. ಸರ್ ಅದು ಹಂಗಲ್ಲ ಸರ್, ಡಿವೋರ್ಸ್ ಕೊಡಕ್ ಮುಂಚೆ ನಿಮ್ಮಿಬ್ರಲ್ಲೂ ಒಂದ್ ಚೂರಾದ್ರೂ ಪ್ರೀತಿ ಇದೆಯಾ ಅಂತ ತಿಳ್ಕೊಳಕ್ಕೆ ಡ್ಯೂಯೆಟ್ ಆಡಿ ಅಂತ ಸರ್. ಅದಕ್ಕೆ ಡ್ಯೂಯೆಟ್ ಬೇಡ ಕಣ, ಹಂಗೆ ಹೇಳ್ತಾ ಇದೀನಿ, ಒಂಚೂರು ಪ್ರೀತಿ ಇಲ್ಲ. ಇಲ್ಲ ಸರ್, ನಾವು ಚೆಕ್ ಮಾಡ್ಲೇಬೇಕು. ಸಾಂಗ್ ಪ್ಲೀಸ್. ನನ್ ಪ್ಲಾನ್ ಮೋಸ್ಟ್ಲಿ ವರ್ಕೌಟ್ ಆಗ್ತಾ ಇದೆ ಅನ್ಸುತ್ತೆ. ಒಳಗಡೆ ಚೆನ್ನಾಗಿ ಹೊಡೆದಾಡ್ಕೊಂಡ್ ಬರ್ತಾರೆ ಅನ್ಸ್ತಾ ಇದೆ. ಆಗದ ಬಿಟ್ಟ ಅಂದ್ರೆ ಅಪ್ಪ ನಿನ್ನ ಹತ್ರ ಬಂದ್ಬಿಟ್ಟು ನಮ್ಗೆ ಡಿವೋರ್ಸ್ ಬೇಕು ಅಂತ ಯಾವಾಗ ಕೇಳಿದ್ವಿ? ಯಾವನ್ರಿ ಇವನು ಡೈವರ್ಸು ಅಂತ ಹಾಲ್ ನಂತ ನಮ್ ಸಂಸಾರದಲ್ಲಿ ಬಾತ್ರೂಮ್ ಕಟ್ಸೋದಕ್ ನೋಡ್ತಾ ಇದ್ದಾನೆ. ಸರ್ ಅದು ಹಾಲ್ ನಂತ ಸಂಸಾರದಲ್ಲಿ ಹುಳಿ ಹಿಂಡ್ತಾ ಇದ್ದಾನೆ ಅನ್ನೋ ತಾನೇ ಸರ್ ಗಾದೆ ಇರೋದು. ಅದು ಬೇರೆಪ್ಪ, ಆದ್ರೆ ನಾವ್ ಹೇಳ್ತಾ ಇರೋದು ನಮ್ಮ ಹಾಲ್ ನಂತ ದೊಡ್ಡದು ಸಂಸಾರದಲ್ಲಿ ನೀನ್ ಮಧ್ಯದಲ್ಲಿ ಬಂದ್ಬಿಟ್ಟು ಬಾತ್ರೂಮ್ ಕಟ್ಟಿಸ್ತಾ ಇದೀಯ ಅಂತ ನಾವ್ ಹೇಳಿದ್ದು. ಈ ಹಾಲು ಡೈವರ್ಸ್ ಬೇಡ, ಏನು ಬೇಡ, ಹೋಗ್ತಾ ಇರು. ನಂಗೆ ಗೊತ್ತು ನೀವಿಬ್ರು ಆಕ್ಟಿಂಗ್ ಮಾಡ್ತಾ ಇದ್ದೀರಾ ಅಂತ. ಇಲ್ಲ ಕಣ, ಇಷ್ಟೊತ್ತು ಆಕ್ಟಿಂಗ್ ಮಾಡಿದ್ವಿ, ಆದ್ರೆ ಇವಾಗ ರಿಯಲ್ ಆಗಿ ಬೇರೆ ಮಾಡ್ತೀವಿ. ಏನ್ ಮಾಡ್ತೀರಾ ಸರ್? ಏನಂದೆ, ನೀನ್ ಊರ್ ತುಂಬಾ ಟವರ್ ಹಾಕ್ಸ್ಬಿಟ್ಟು ಗಂಡ ಹೆಂಡತಿ ಜಗಳ ಎಲ್ಲ ಆಡ್ತಾ ಇರ್ತಾರೆ, ಅಲ್ಲಿ ಬಂದ್ಬಿಟ್ಟು ಡಿವೋರ್ಸ್ ಕೊಡಿಸ್ತೀಯಾ? ನಾಚಿಕೆ ಆಗಲ್ಲ ನಿನ್ಗೆ? ಏನ್ ನೀನು ಡಿವೋರ್ಸ್ ಕೊಡಿಸ್ಬಿಟ್ಟು ಗಂಡ ಹೆಂಡತಿನ ದೂರ ಮಾಡ್ತೀವ ನೀನು? ಏನ್ ಸರ್ ಇದು ಅನ್ಯಾಯ? ಮಾತಾಡೋದೊಬ್ರು ಹೊಡಿಯೋದೊಬ್ರು, ಹೊಡಿಯೋದೊಬ್ರು ಮಾತಾಡೋದೊಬ್ರು. ಯಾರ್ ಮಾತಾಡ್ತಾರೋ ಅವ್ರು ಹೊಡಿರಿ, ಇಲ್ಲ ಹೊಡಿಯೋರು ಮಾತಾಡಿ ಸರ್. ನೋಡ, ಗಂಡ ಹೆಂಡತಿ ಜಗಳ ತುಂಬಾ ಕಾಮನ್ ಕಣೋ. ಜಗಳ ಆಡ್ತಾರೆ, ಮತ್ತೆ ಒಂದಾಗ್ತಾರೆ, ಮತ್ತೆ ಒಂದಾಗ್ತಾರೆ, ಜಗಳ ಆಡ್ತಾರೆ. ನೀನ್ ಯಾವನ ಬಂದ್ಬಿಟ್ಟು ಡಿವೋರ್ಸ್ ಕೊಡ್ತೀನಿ ಅಂತ ಹೇಳಕ್ಕೆ? ನಿನಗ್ ಮದ್ವೆ ಆಗಿದ್ಯಾ? 4 ಆಗಿದೆ, 5ನೇದು ರೆಡಿ ಆಗ್ತಿದೆ. ರೀ, ಇನ್ ಲೈಫ್ ಅಲ್ಲಿ ಇವನು ಯಾವ ಹೆಣ್ಣನ್ನು ಕಣ್ಣೆತ್ ನೋಡ್ಬಾರ್ದು, ಹಂಗ್ ಮಾಡ್ರಿ ಇವ್ನ್ಗೆ. ಒಂದ್ ನಿಮಿಷ ಸರ್, ಫಸ್ಟ್ ಯಾರು ಹೊಡಿತೀರಾ ಅಂತ ಹೇಳ್ಬಿಟ್ಟು ಹೊಡಿರಿ ಸರ್. ಒಂದ್ ಕೆಲಸ ಮಾಡೋಣ, ಕ್ಲಿಪ್ಸ್ ಹಾಕ್ಬಿಡೋಣ. ನಾನೇ ಕಣ. That's huge.